ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಂಡಮಾನ್ ಡೇ 2 ಅಂಡಮಾನ್ ಟ್ರಿಪ್ಪಲ್ಲಿ ನಾವು ನಿನ್ನೆ ಡೇ 1 ಪೋಸ್ಟ್ ಮಾಡಿದ್ದೆ. ಸೊ ತುಂಬ ಜನ ನೋಡಿದ್ದೀರಾ. ಸೊ ಡೇ 2 ಅಲ್ಲಿ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ದೀವಿ. ಸೊ ನಾವು ಇವತ್ತು ಹೋಗ್ತಾ ಇರೋದು 2 ಐಲ್ಯಾಂಡ್ಗೆ. ಸೊ ಸ್ವಲ್ಪ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ, ಒಂದು ಟೂರ್ ಬ್ಯಾಗ್ ಇಟ್ಕೊಂಡು. ಯಾಕಂದರೆ ನಮಗೆ ಇದು ವೆಹಿಕಲ್ಲು ಒಂದು ಸ್ಟಾಪ್ಗೆ ಅಲ್ಲಿ ನಮ್ಮ ಬಿಟ್ಟು ಹೋಗ್ತಾ ಇದ್ದಾರೆ ಮುಂದೆ. ಯಾಕಂದರೆ ನಾವು ಅದನ್ನು ಬ್ಯಾಗ್ಸ್ ತೊಗೊಂಡು ನಾವು ಬೋಟಿಂದ, ಸ್ಪೀಡ್ ಬೋಟಿಂದ ಅಥವಾ ಫೆರಿಯಿಂದ ಬೇರೆ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇವತ್ತು 2 ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. 1 ಐಲ್ಯಾಂಡಲ್ಲಿ ಹಿಸ್ಟೋರಿಕಲ್ ಪ್ಲೇಸಸ್ ಇದೆ. ಸೊ ಇನ್ನೊಂದು ಐಲ್ಯಾಂಡಲ್ಲಿ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಿ, ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು. ಅದರಲ್ಲಿ ಏನೇನು ಮಾಡಿದ್ದೀವಿ ಅಂತ ಎಲ್ಲ ಹೇಳ್ತೀನಿ. ಇಲ್ಲಿ ಪ್ರತಿಯೊಂದು ಸ್ಪಾಟು ಬ್ಯೂಟಿಫುಲ್ ಆಗಿತ್ತು. ಎಲ್ಲಿ ನೋಡ್ತೀಯಲ್ಲಿ ನಾವು ನಿಂತು ಆರಾಮಾಗಿ ಫೋಟೋಸು ತಗೋಬೋದು, ವೀಡಿಯೋಸ್ ತೊಗೋಬೋದು. ಇಲ್ಲೆಲ್ಲ ತುಂಬ ಮೂವೀಸ್ ಎಲ್ಲ ಆಗಿದ್ದಾವಂತೆ. ತುಂಬ ಇಲ್ಲಿ ಸಮೀಪದ ಅಂಡಮಾನ್ದಲ್ಲಿನೇ ಕವನ ಪ್ಯಾರೈ ಮೂವಿನೂ ಆಗಿದೆ. ಅಷ್ಟು ಚೆನ್ನಾಗಿದೆ, ನಿಜ ಹೇಳಬೇಕಂತಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನಾವು ಎಲ್ಲ ಕಡೆ ಸ್ಟಾಪ್ ಮಾಡ್ತಾ ಸ್ಲೋ ಆಗಿ ಹೋಗ್ಬಾರ್ದಂತ ಬೇಗ ಹೋಗಿದ್ದೀವಿ. ಆ್ಯಕ್ಚುಲಿ ಗೊತ್ತಿತ್ತು ನಮಗೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ಸ್ಪಾಟು. ಬೇಗ ಹೋಗಿದ್ದೀವಿ ಇವತ್ತು, ಬೇಗ ಹೋಗಿದ್ದೀವಿ. ಆದರೆ ನಮ್ಮ ಬ್ಯಾಡ್ ಲಕ್ಕಿಗೆ ಇಲ್ಲಿ ನಾವು ಸ್ಪಾಟಲ್ಲಿ ರೀಚ್ ಆದ ತಕ್ಷಣ ಮಳೆರಾಯ ನಮಗೆ ನಿಲ್ಲಿಸ್ಕೊಂಡ. ಸ್ವಲ್ಪ ಹೊತ್ತು ಸಾಕು, ತುಂಬಾ ಫುಲ್ ಜೋಶಲ್ಲಿ ಹೋಗ್ತಾ ಇದ್ದೀರಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ, ಸೊ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾಯಿರಿ ಅಂತ ನಿಲ್ಲಿಸ್ಕೊಂಡ. ಬಟ್ ಮಳೆರಾಯ ತುಂಬ ಹೊತ್ತು ನಿಲ್ಲಿಸ್ಕೊಂಡ. ಆಲ್ಮೋಸ್ಟ್ ಇಲ್ಲಿ ನಾವು 30 to 40 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ. ಇನ್ನೊಂದು ಪ್ರಾಬ್ಲಮ್ ಆಯಿತು ನಮಗೆ, ಮಳೆ ನಿಂತ ಮೇಲೆ ಮತ್ತೆ ತಿರ್ಗಾ ನೆಕ್ಸ್ಟ್ ಮಳೆಗೂ ಕಾದು ಹೋಗಿದ್ದೀವಿ. ಯಾಕಂದರೆ ಮಳೆ ನಿಂತ ಮೇಲೆ ನಮ್ಮ ಬೋಟ್ ಸ್ಟಾರ್ಟ್ ಆಗಲಿಲ್ಲ. ಅದೇನೋ ಬೋಟಲ್ಲಿ ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಆಗಿ ಅದು ಸ್ಟಾರ್ಟ್ ಆಗಿಲ್ಲ. ಸೊ ಮತ್ತೆ ಮಳೆ ಬಂತು. ಮತ್ತು ಮಕ್ಕಳು ಸ್ವಲ್ಪ ಬೇಜಾರಾಗಿದ್ದರು. ಅಲ್ಲಿಂದ ಫುಲ್ ಏನದು ಎಂತೋಯಿಂದ ಬಂದಿದ್ರು ಇವತ್ತು. ಅದು ಮತ್ತು ಇಲ್ಲಿ ಸ್ಟಾಪ್ ಆಯಿತು. ನಮ್ಗೆ ನೆಕ್ಸ್ಟ್ ಯಾಕಂದರೆ ಇಲ್ಲಿ ಅಲೋಕೇಟೆಡ್ ಆಗಿಬಿಡುತ್ತೆ. ನಾವು ಟಿಕೆಟ್ ತೊಗೊಂಡೇ ಬಂದಿರ್ತಾವಲ್ಲ, ಒಂದೊಂದು ಫೆರಿ ಅಂತ ಅಲೋಕೇಟ್ ಆಗುತ್ತೆ. ನಾವು ಅದೇ ಫೆರಿಗೇ ಹೋಗಬೇಕು, ಅದೇ ಒಂದು ಗೈಡ್ ಜೊತೆನೇ ಇರಬೇಕು. ಅದಕ್ಕೋಸ್ಕರ ನಮ್ಮದು ಲೇಟ್ ಆಯಿತು. ಸೊ ಮತ್ತೆ ಮಳೆರಾಯ ಬಂದ. ಮತ್ತು ನೆಕ್ಸ್ಟ್ ನಮ್ಮ ಬೋಟ್ ರೆಡಿ ಆದಮೇಲೆ, ಸೊ ನಮ್ಮ ಗೈಡ್ ಹೇಳಿದ ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು. ನಾವು ಫಸ್ಟ್ ಇಲ್ಲಿ ಹೋಗಿದ್ದು ಬೋಸ್ ಐಲ್ಯಾಂಡ್ಗೆ, ಸುಭಾಷ್ ಚಂದ್ರ ಬೋಸ್ ಅಂತ. ಇವಾಗ ಅದು ಮುಂಚೆ ಎಲ್ಲ ರೋಸ್ ಐಲ್ಯಾಂಡ್ ಅಂತ ಇತ್ತು, ಇವಾಗ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ಆಗಿದೆ. ಸೊ ನಮ್ಗೆ ಫಸ್ಟ್ ಕರ್ಕೊಂಡು ಹೋಗಿದ್ದು ಅಲ್ಲಿ ನಾವು ಹೈಟಲ್ಲಿ ಆಲ್ಮೋಸ್ಟ್ 2.5 ಕಿಲೋಮೀಟರ್ ಬೋತವಿ ಆಗುತ್ತೆ. ಅಲ್ಲಿ ಲೈಟ್ ಹೌಸ್ ಇದೆ, ಹೈಯೆಸ್ಟ್ ಪಾಯಿಂಟು. ಅಲ್ಲಿಂದ ಯಾರೇ ಅಂಡಮಾನ್ಗೆ ಏನೇ ಬಂದರೂ ಅಲ್ಲಿಂದ ನೋಡ್ತಾ ಇದ್ದಂತೆ, ಕಾಣ್ತಾ ಇದ್ದಂತೆ. ಮುಂಚೆ ಎಲ್ಲ ಇದು ಏನು ಅಷ್ಟೊಂದು ಟೆಕ್ನಾಲಜಿ ಇದ್ದಿರಲಿಲ್ಲಲ್ವ, ಅದಕ್ಕೆ ಅಲ್ಲಿ ಒಬ್ಬ ಮನುಷ್ಯ ನಿಂತು ದೂರಬೀನದಿಂದ ನೋಡ್ತಾ ಇದ್ದ. ಸೊ ಆ ಪಾಯಿಂಟ್, ಹೈಯೆಸ್ಟ್ ಪಾಯಿಂಟ್ ಮಟ್ಟ ನಾವು ಅಲ್ಲಿ ನೋಡಲಿಕ್ಕೆ ಹೋಗ್ತಾಯಿದ್ದೀವಿ. ಅದೇ ನಿಜ ಹೇಳ್ತೇನೆ, ಆ ಪಾಯಿಂಟೂ ಅಷ್ಟೇ ಸುಂದರವಾಗಿತ್ತು. ನಮ್ಮ ಪ್ರಯಾಣ ಕೂಡ ಅಷ್ಟೇ ಸುಂದರವಾಗಿತ್ತು. ನಿಜ ಹೇಳ್ಬೇಕಂದ್ರೆ ಎಲ್ಲಿ ನೋಡಿದಲ್ಲಿ ಬ್ಯೂಟಿಫುಲ್, ತುಂಬ ನೇಚರು. ನಾಟ್ ಓನ್ಲಿ ವಾಟರ್ ಜೊತೆ ಗ್ರೀನರಿ ಇತ್ತು, ಕ್ಲೈಮೇಟು ಹಂಗೆ ಇತ್ತು. ನಮಗೆ ಆಕಾಶ, ಭೂಮಿ, ಅಯ್ಯೋ ತುಂಬ ಸುಂದರವಾಗಿತ್ತು. ಅದನ್ನು ವರ್ಣಿಸೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಇಲ್ಲಿ ತುಂಬ ಸಲ ನಾವು ಕಾಮನ್ ಬಿಲ್ಡಿಂಗ್ ನೋಡಿದ್ದೀವಿ, ಫುಲ್ಲು ಆಲ್ಮೋಸ್ಟು ಹಂಗೆ ವರ್ತ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಅದು ಹೇಳ್ತಾರಲ್ಲಿ ಪ್ರಯಾಣ ಡೆಸ್ಟಿನೇಷನ್ಗಿಂತನೂ ಪ್ರಯಾಣವನ್ನು ನಾವು ಅನುಭವಿಸಬೇಕು ಅಂತ, ಹಂಗಿತ್ತು ಆ್ಯಕ್ಚುಲಿ. ಫುಲ್ ಹ್ಯಾಪಿ ಅಂದರೆ ನನ್ನ ಮಕ್ಕಳು, ನಾವು ಅಲ್ಲಿದ್ದಂಥ ನಮ್ಮ ಬೋರ್ಡ್ದಿಂದನೂ ಎಲ್ಲರೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದು, ಮಾತಾಡ್ತಾ ಚೆನ್ನಾಗಿ ಅನಿಸ್ತಾ ಇತ್ತು ಹೋಗಲಿಕ್ಕೆ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿತ್ತು ಆ್ಯಕ್ಚುಲಿ. ಅದೇನಂತ ನೋಡಿ, ನನಗೆ ಗೊತ್ತಿದ್ದಿರಲಿಲ್ಲ ಆ್ಯಕ್ಚುಲಿ, ನನ್ನ ಹಸ್ಬೆಂಡ್ ಹೇಳಿದ್ದು ಅವ್ರಿಗೆ ಗೊತ್ತಿತ್ತು ಅಂತ. ಸೊ ಅಲ್ಲಿ ಹೋದ ತಕ್ಷಣ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಸ್ಪೆಷಲ್ ವ್ಯಕ್ತಿಗಳಿದ್ದು. ನಾನು ಇವ್ರಿಗೆ ಅವಾಗಿಂದ ಹೇಳ್ತಾ ಇದ್ದೆ, VIP ಎಂಟ್ರಿ ನಿಮಗೆ ಆರಾಮಾಗಿ ಬರ್ತಾಯಿದ್ರು, VIP ಅಂತ. VIP ಗೆ ವೆಲ್ಕಮ್ ಮಾಡಲಿಕ್ಕೆ ಸ್ಪೆಷಲ್ಲಾಗಿ
ಇದ್ದು. ಸೊ ಅದು ಯಾರಂತ ನೋಡೋಣ. ಆಲ್ಮೋಸ್ಟ್ ನಾವು ರೀಚ್ ಆಗ್ತಾಯಿದ್ದೀವಿ. ನಾವು ರೀಚ್ ಆಗೋದು ಬೋಸ್ ಐಲ್ಯಾಂಡ್ಗೆ. ಇಲ್ಲಿಂದ ಹೋಗ್ಬೇಕಂತಂದರೆ ಆಲ್ಮೋಸ್ಟ್ 20-30 ಮಿನಿಟ್ಸ್ ಆಗುತ್ತೆ ನಮಗೆ ಈ ಫೆರಿಯಲ್ಲಿ ಕರ್ಕೊಂಡು ಹೋಗ್ಬೇಕಂತಂದರೆ. ಸೊ ಅಲ್ಲಿ ಎದುರುಗಡೆ ಕಾಣೋದೇ ಬೋಸ್ ಐಲ್ಯಾಂಡು. ಅದಾದಮೇಲೆ ನಮಗೆ ಇವತ್ತು ನಾವು ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀವಲ್ಲ, ಆಕಾಶದಲ್ಲಿ ತೇಲಿಕ್ಕೂ ಹೋಗ್ತಾಯಿದ್ದೀವಿ, ಹಕ್ಕಿಯಂತೆ ಹಾರಲಿಕ್ಕೂ ಹೋಗ್ತಾಯಿದ್ದೀವಿ, ಸೇಮ್ ಟೈಮ್ ಮೀನಿನಂತೆ ಈಜಲಿಕ್ಕೂ ಹೋಗ್ತಾಯಿದ್ದೀವಿ. ಅಂಥದ ಇದು ಪಾತಾಳದ ಗಂಗೆಯಲ್ಲಿ ಹೋಗ್ತಾಯಿದ್ದೀವಿ ಇವತ್ತು, ಎರಡೂ ಕೂಡ ಹೋಗ್ತಾಯಿದ್ದೀವಿ. ಸೊ ನಮ್ಮ ಸ್ಪೆಷಲ್ ವೆಲ್ಕಮ್ ಬಾಯ್ಸ್ ಇವರೇ, ಪರ್ಸನ್ಸ್ ಇವರೇ ಅಂತ ಹೇಳ್ಬೋದು. ಇವ್ರು ಹೆದರೋದೂ ಇಲ್ಲ. ನಾವು ಇಷ್ಟು ಜನ ಇದ್ದೀವಿ, ಯಾರೋ ಜನ ಬಂದರು ಅಂತ ಓಡಿ ಹೋಗೋದು ಹೆದರೋದು ಏನಿಲ್ಲ. ಚೆನ್ನಾಗಿ ನಿಂತಿರ್ತವೆ. ಯಾಕಂತಂದರೆ ಇಲ್ಲಿ ವೈಲ್ಡ್ ಎನಿಮಲ್ಸ್ ಯಾವುದೂ ಇಲ್ಲಂತೆ. ಅವ್ರಿಗೆ ಈ ಜಿಂಕೆಗಳಿಗೆ ಹರ್ಟ್ ಮಾಡೋದು ಯಾರೂ ಇಲ್ಲ. ಜಿಂಕೆಗಳ ಸಂಖ್ಯೆನೂ ಅಷ್ಟುಕೊಂಡು ಆಗಿದೆ. ನಮ್ಮ ಗೈಡು ಇಲ್ಲ, ನೀವು ಆರಾಮಾಗಿ ಕೈ ಮುಟ್ಬೋದು ಅಂತ ಹೇಳ್ತಾಯಿದ್ರು. ಸೊ ನಾವು ಅದ್ರ ಜೊತೆ ನಿಂತು ಫೋಟೋ ಮತ್ತು ಸ್ಟಾರ್ಟ್ ಆಯಿತು ನಮ್ಮದು ವೀಡಿಯೋಸು ಫೋಟೋಸು. ತುಂಬ ಚೆನ್ನಾಗಿದೆ, ತುಂಬ ಮುದ್ದಾಗಿದ್ದಾವೆ ನಿಜ ಹೇಳ್ಬೇಕಂತಂದರೆ. ಅಲ್ಲೇ ನಮಗೊಂದು 10-15 ಮಿನಿಟ್ಸ್ ಹೋಯಿತು. ಇಲ್ಲಿಂದ ಹೈಯೆಸ್ಟ್ ಪಾಯಿಂಟಿಗೆ ಹೋಗ್ಬೇಕಂತಂದರೆ ಅಲ್ಲಿ ಚಿಕ್ಕ ಚಿಕ್ಕ ವೆಹಿಕಲ್ಸು ಇದ್ದಾವೆ. ಬೇಕಂದರೆ ನೀವು ಹೈಯರ್ ಮಾಡ್ಕೊಂಡು ಹೋಗ್ಬೋದು. 100 ರೂಪೀನೂ ತೊಗೋತಾರೆ. ಆದರೆ ನಮ್ಗೆ ಗೊತ್ತಿದ್ದಿರಲಿಲ್ಲ. ನಮಗೆ ವ್ಯೂ ನೋಡ್ಕೊತ ಹೋಗಬೇಕು ಅಂತ ಹೋಗಿದ್ದೀವಿ. ಬಟ್ ಹೋಗಲಿಕ್ಕೆ ಸ್ವಲ್ಪ ಟಯರ್ಡ್ ಆಗುತ್ತೆ. ಆಲ್ಮೋಸ್ಟ್ ಹೋಗ್ಲಿಕ್ಕೆ 1 ಕಿಲೋಮೀಟ್ರ್, ಬರ್ಲಿಕ್ಕೆ 1 ಕಿಲೋಮೀಟ್ರ್ ಇದೆ ಅದು. ಬಟ್ ನಡ್ಕೊಂಡು ಹೋಗೋದು ತುಂಬ ವರ್ತ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅಷ್ಟು ಸುಂದರವಾಗಿದೆ. ಇಲ್ಲಿ ಅದೇ ನಿನ್ನೆ ಜೈಲಲ್ಲಿ ಮಾತಾಡಿದ್ನಲ್ವಾ, ನಮ್ಮ ಬ್ರಿಟಿಷ್ ಕಮಿಷ್ನರು ಮನೆಗಳಿದ್ದಾವೆ. ಇಲ್ಲಿ ಬಂಗ್ಲೋ ಇತ್ತು, ಚರ್ಚ್ ಮಾಡ್ಕೊಂಡಿದ್ದಾರೆ. ಆವಾಗಿನ ಟೈಮಲ್ಲಿ ಇವ್ರಿಗೆ ಪರ್ಸ್ನಲ್ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ಅಂದರೆ ಈ ಪೂರ್ತಿ ಐಲ್ಯಾಂಡಲ್ಲಿ ಕಮಿಷ್ನರು, ಅವ್ರ ಫ್ಯಾಮ್ಲೀಸು, ಹಂಗೆ ಆಫೀಸರ್ಸು ಅಂಥವರು ಇಲ್ಲಿ ಸ್ಟೇ ಮಾಡಲಿಕ್ಕೆ ಈ ಐಲ್ಯಾಂಡ್ ಮಾಡ್ಕೊಂಡಿದ್ರು. ಅವರೇ ಈ ಜಿಂಕೆಗಳನ್ನು ತಂದುಬಿಟ್ಟಿದ್ದಾರಂತೆ ಆವಾಗಿನ ಟೈಮಲ್ಲಿ. ಸೊ ಈಗಳ ಏನು ಜಿಂಕೆಗಳ ಸಂಖ್ಯೆಗಳು ಜಾಸ್ತಿ ಆಗಿದ್ದಾವೆ. ಬಟ್ ಯಾಕಂತಂದರೆ ಇಲ್ಲಿ ವೈಲ್ಡ್ ಲೈಫ್ ಇಲ್ಲ. ಅಂದರೆ ಏನು ಹುಲಿ, ಸಿಂಹ ಅಂಥದ್ದು ಯಾವುದೂ ಇಲ್ಲ ಇವ್ರಿಗೆ ತಿನ್ನಲಿಕ್ಕೆ. ಸೊ ಇವ್ರದ್ದು ಸಂಖ್ಯೆ ತುಂಬ ಆಗಿದ್ದಾವೆ ಈಗ ಆ್ಯಸ್ ಆಫ್ ನೌ. ಬಟ್ ತುಂಬ ಪ್ರೀತಿ ಬಂತು ಅವ್ರ ಮೇಲೆ. ಯಾಕಂದರೆ ನಾವು ಎಲ್ಲ ಕಡೆ ಬೇರೆ ಎಲ್ಲೇ ಕಡೆ ನೋಡಿದ್ರು ಝೂ ಅಲ್ಲಿ ನೋಡ್ತೀವಿ, ಕೈ ಮುಟ್ಟಂಗಿಲ್ಲ, ಅವಕ್ಕೆ ಪ್ರೀತಿ ಮಾಡೋಂಗಿಲ್ಲ. ಬಟ್ ಇವು ಮಾತ್ರ ಚೆನ್ನಾಗಿ ಕೂತಿರ್ತವೆ, ಫೋಟೋ ಕಂಜಂಗಿಲ್ಲ. ಇವ್ರಿಗೆ ರೂಢಿ ಆಗಿಬಿಟ್ಟಿದೆ, ಜನ ಬರ್ತಾರೆ ಹೋಗ್ತಿರ್ತಾರೆ ಅಂತ ಕಂಪ್ಲೀಟಾಗಿ ಯೂಸ್ ಟು ಆಗಿಬಿಟ್ಟಿದ್ದಾರೆ ಜನಕ್ಕೆ. ಆರಾಮಾಗಿ ನಿಂತಿರ್ತವೆ ಎಲ್ಲ ಕಡೆನೂ. ಸೊ ಹಾಗೆ ನಡೀತಾ ನಾವು ಹೋಗ್ತಾಯಿದ್ದೀವಿ. ಎಲ್ಲ ಕಡೆಯೂ ಇಲ್ಲಿ ಪವರ್ ಹೌಸ್ ಅಂತಿದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ನೋಡಿ ನಾವು ಈಗ ಹೋಗ್ತಾ ಇರೋದು ಪವರ್ ಹೌಸ್ಗೆ. ಮತ್ತು ಒಂದೊಂದು ಗಿಡ ಮರಗಳು ಒಂದೊಂದು ರೀತಿಯಾಗಿ ಬೆಳೆದಿದ್ದಾವೆ. ಇಲ್ಲಿ ಒಂದು ಗಿಡ ತೋರಿಸ್ತೀವಿ, ಅದೆಲ್ಲ ಬೇರು ಫುಲ್ ಅದು ಇದು ಪವರ್ ಹೌಸು. ಆವಾಗಿನ ಟೈಮಲ್ಲಿ ಇಲ್ಲಿಂದ ಮೇ ಬಿ ಪವರ್ ಸಪ್ಲೈ ಕೊಡ್ತಾಯಿದ್ರು. ಸೊ ಇಲ್ಲಿ ಒಳಗಡೆ ಹೋಗಬಾರ್ದು ಅಂತಲೇ ಎಲ್ಲ ಕಡೆ ಬೋರ್ಡ್ ಹಾಕಿತ್ತು, ಡೇಂಜರ್ ಅಂತ. ಅದಕ್ಕೆ ನಾವು ಏನು ಒಳಗಡೆ ಹೋಗಿ ನೋಡಲಿಲ್ಲ. ಬಟ್ ಒಳಗಡೆ ಹೋಗಿ ಫೋಟೋ ತಗೋಬೇಕಂತ ಆ್ಯಕ್ಚುಲಿ ಇಲ್ಲಿ ಮಟ್ಟ ಬಂದಿದ್ದು. ಇಲ್ಲಿ ಆ ಮರ ಎಲ್ಲ ಬಿಲ್ಡಿಂಗ್ಗೆ ಮರದ ಬೇರುಗಳೆಲ್ಲನೂ ಸುತ್ತ ಹಾಕಿ ಒಂಥರ ಮತ್ತೆ ಪ್ರೊಟೆಕ್ಷನ್ ಮಾಡ್ದಂಗಿದೆ. ಅದು ತುಂಬ ಚೆನ್ನಾಗಿದೆ, ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದು ಸ್ವಿಮ್ಮಿಂಗ್ ಪೂಲ್ ಇತ್ತು, ನಮಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ತಿರ್ಗಾ ಇಲ್ಲಿ ಸ್ವಲ್ಪ ಫೋಟೋಸ್ ನೋಡಿಕೊಂಡು ತೆಗೆದುಕೊಂಡು ವ್ಯೂ ನೋಡಿಕೊಂಡು ಮತ್ತೆ ತಿರ್ಗಾ ನಮ್ಮದು ಇದು ಆ್ಯಕ್ಚುಲಿ ಏರು ಇದೆ. ಯಾಕಂದರೆ ಪವರ್ ಹೌಸ್ ಯಾವಾಗಲೂ ಇರೋದು ಲೈಟ್ ಹೌಸ್ ಯಾವಾಗಲೂ ಇರೋದು ಹೈಯೆಸ್ಟ್ ಪಾಯಿಂಟಲ್ಲಿ. ಸೊ ಸಮುದ್ರದ ನಡುವೆ ಹೈಯೆಸ್ಟ್ ಪಾಯಿಂಟಲ್ಲಿ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ನಾವು ಪ್ರಯಾಣ ಬೆಳೆಸಿದ್ದೀವಿ. ಇಲ್ಲಿ ನಮ್ಗೆ ಕಾಣ್ತಾ ಇರೋದು ಚರ್ಚು. ಇದು ಆವಾಗಿನ ಕಾಲದ ಚರ್ಚು, ಆವಾಗಿನ ಬ್ರಿಟಿಷ್ ಚರ್ಚು. ಇದನ್ನು ಒರಿಜಿನಲ್ ಫೋಟೋ ಮ್ಯೂಸಿಯಮಲ್ಲಿದೆ, ತುಂಬ ದೊಡ್ಡದಿದೆ, ಚೆನ್ನಾಗಿದೆ. ನನಗೆ ಅದು ವರ್ಣನೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ಓಕೆ, ಎನಿವೇ ಇಲ್ಲಿ ವ್ಯೂ ಮಾತ್ರ ಎಲ್ಲ ಒಂದೊಂದು ಕಡೆಯೂ ಸಖತ್ತಾಗಿತ್ತು. ನಿಂತು ನಾವು ಫೋಟೋ ತೆಗೆಸ್ಕೊಂಡಿವಿ.
ಬಟ್ ವ್ಯೂ ಮಾತ್ರ ಎಲ್ಲ ಕಡೆಯೂ ಯಾವ ಸೈಡಲ್ಲಿ ನಿಂತು ನೀವು ತೆಗೆಸ್ಕೋಬೇಕಂದ್ರೂ ಫೋಟೋಸು ವರ್ತ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಮತ್ತು ಈ ಸೈಡ್ ಒಂದು ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ಮುಂಚೆ ಎಲ್ಲ ಸೈನಿಕರು ಕೂತು ಇದು ವಾರ್ ಮಾಡಬೇಕಂತಂದ್ರೆ ಅಂಥದಕ್ಕೆ ಏನು ಹೇಳ್ತಾರೆ ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗ್ತಾಯಿಲ್ಲ. ಚಿಕ್ಕ ಚಿಕ್ಕ ಗುಹೆ ಟೈಪ್ ಇರ್ತಾವಲ್ಲ ಅದಿದೆ. ಆಮೇಲೆ ಮತ್ತು ಲೆಫ್ಟ್ ಸೈಡ್ ಬಂದರೆ ನಮಗೆ ಈಗ ನಾವು ಬರೋದು ಲೈಟ್ ಹೌಸ್ಗೆ. ಆನ್ ದ ವೇ ಕೂಡ ಇಲ್ಲಿ ಲ್ಯಾಂಡ್ಸ್ಕೇಪ್ ಟೈಪ್ ಇದ್ದಾವೆ ಇಲ್ಲಿ ಎಲ್ಲ ಕಡೆನೂ. ಇಲ್ಲಿ ಯಾಕೆಂದರೆ ಸಮುದ್ರ ಅಲ್ವಾ, ಸಮುದ್ರ ನೀರು ಉಕ್ಕಿ ಹರಿಯುತ್ತೆ, ಅದಕ್ಕೆ ಅದು ತುಂಬ ಸಲ ಲ್ಯಾಂಡ್ಸ್ಕೇಪ್ ಆಗಿದ್ದಾವೆ ಇಲ್ಲೆಲ್ಲ. ಇಲ್ಲಿಂದನೂ ಸೇಮ್ ಮರಗಳು ಹಂಗೆ ಬೆಳೆದಿದ್ದಾವೆ. ಸಖತ್ತಾಗಿದೆ ನಿಜ ಹೇಳಬೇಕಂದ್ರೆ. ನಮಗೆ ಕ್ಲೈಮೇಟು ಮಳೆನೂ ಬಂದೋಯಿತು, ಬಟ್ ಕ್ಲೈಮೇಟು ಚೆನ್ನಾಗಿ ಸಿಕ್ತು. ಸ್ವಲ್ಪ ಅಂಡಮಾನಲ್ಲಿ ಹ್ಯುಮಿಡಿಟಿ ತುಂಬ ಇದೆ, ಅದು ಮಾತ್ರ ಏನು ಮಾಡಲಿಕ್ಕೆ ಹೇಳೋಕ್ಕಾಗಿಲ್ಲ. ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ನಾನು ಅಂಡಮಾನ್ ಟೂರ್ ಮುಗಿಸಿ ಬಂದಮೇಲೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದ್ದೆ, ಅದು ಸಪ್ರೇಟು. ಬಟ್ ವ್ಯೂ ಮಾತ್ರ ಏನು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದ್ರೂ ಕೂಡ ನಮಗೆ ಅನುಭವಿಸಿದ್ದೆ ಅಲ್ಲ, ಅದು ತೃಪ್ತಿ ಇತ್ತು. ಇಲ್ಲಿ ನೋಡಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಫೋಟೋ ತೆಗ್ಸಿದ್ರೆ ಹೆಂಗೆ ಬರುತ್ತೆ. ಅದಷ್ಟೇ ಅಲ್ಲ, ಇವಾಗ ನಾವು ಹೈಯೆಸ್ಟ್ ಪಾಯಿಂಟಿಗೆ ಬಂದೀವಿ. ಇಲ್ಲಿಂದನೂ ಸರೌಂಡಿಂಗಲ್ಲಿ ಎಲ್ಲೇ ನಿಂತು ವ್ಯೂ ಅಲ್ಲಿ ನಾವು ಫೋಟೋ ತಕ್ಕೊಂಡ್ರು ಅಷ್ಟು ಸುಂದರವಾಗಿ ಬರ್ತಾಯಿತ್ತು. ಅಷ್ಟೇ, ಫೋಟೋಗ್ರಾಫರ್ ಸ್ವಲ್ಪ ಚೆನ್ನಾಗಿರಬೇಕು. ಮತ್ತು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಇಲ್ಲಿ ಮಠ ಹತ್ತಿ ಬಂದು ಅಪ್ಪ ಸಾಕಾಯಿತು, ಇದೇ ಹೈಯೆಸ್ಟ್ ಪಾಯಿಂಟು ಅಂತ ಅನ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಇದೇನಾ ವ್ಯೂ ಪಾಯಿಂಟು, ಇದೇನಾ ಲೈಟ್, ನಮ್ಗೆ ಗೊತ್ತಿದ್ದಿಲ್ಲ, ನನಗೆ ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ ಇದೇನಾ ಲೈಟ್ ಹೌಸು ಅಂತ. ಆಮೇಲೆ ಕೆಳಗಡೆ ಸ್ವಲ್ಪ ಸ್ಟೆಪ್ಸ್ ಇತ್ತು, ಎಲ್ಲರೂ ಹೋಗ್ತಾಯಿದ್ರು. ನೋಡಿದ ತಕ್ಷಣ ನೋಡಿದರೆ ಇದು ವಾವ್ ವ್ಯೂ ಇದೆ, ವಾವ್ ವ್ಯೂ ನಿಜ ಹೇಳಬೇಕಂತಂದರೆ ತುಂಬ ಚೆನ್ನಾಗಿದೆ. ಸೊ ಮತ್ತೆ ಎನರ್ಜಿ ಬಂತು ವ್ಯೂ ನೋಡಿ. ಅಲ್ಲಿ ಮಠ ಹತ್ತಿ ಬರೋ ಮಠ ಸಾಕಾಗಿತ್ತು. ಸೊ ಮತ್ತೆ ಎನರ್ಜಿ ಬಂತು, ಮತ್ತೆ ನಡೀರಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜರ್ನಿ. ಸೊ ನಿಮಗೆ ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಮಟ್ಟನೂ ವೆಹಿಕಲ್ ಬಿಡ್ತಾರೆ, ಬಟ್ ವೆಹಿಕಲ್ನ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೈಯರ್ ಮಾಡ್ಕೋಬೇಕು. ನಮಗೆ ಅದು ಗೊತ್ತಾಗಿರಲಿಲ್ಲ. ಆಮೇಲೆ ನಡ್ಕೊತ ಹೋಗೋಣ ಅಂತ ನಮ್ಮ ಡಿಸಿಷನ್ನು ಇತ್ತು ಆ್ಯಕ್ಚುಲಿ. ನಾವೆಲ್ಲನೂ ಎಷ್ಟಾಗುತ್ತೆ ಅಷ್ಟು ಅನುಭವಿಸ್ಬೇಕು, ಕಣ್ಣಿಂದ ಆನಂದಿಸಬೇಕು ಅಂತಲೇ ಬಂದಿದ್ದಲ್ವ. ಸೊ ಇಲ್ಲಿ ಸಖತ್ತಾಗಿದೆ, ವ್ಯೂ ಸಖತ್ತಾಗಿದೆ. ಸ್ವಲ್ಪ ಸಮುದ್ರದ ನೀರು ಸಿಡಿತಾ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ಬೈ ಮಿಸ್ಟೇಕಾಗಿ ನಮ್ಮದು ಫೋಟೋ ಇಲ್ಲಿ ಬಂದಿದೆ, ಸೊ ಯು ಕ್ಯಾನ್ ಎಂಜಾಯ್. ಮತ್ತು ಇಲ್ಲಿ ಮಾತ್ರ ಎಲ್ಲರೂ ಲೈನಾಗಿ ಫೋಟೋ ತೆಗೆಸ್ತಾ ಇದ್ರು. ಅಂದರೆ ಜನ ತುಂಬ ಮಧ್ಯೆ ಬರ್ತಾಯಿದ್ದಂತೆ, ಎಲ್ಲರೂ ವೆಯ್ಟ್ ಮಾಡಿ ಇಲ್ಲಿ ಎಲ್ಲರೂ ಫೋಟೋ ತಗೋತಾಯಿದ್ರು. ತುಂಬ ಚೆನ್ನಾಗಿದೆ ನಿಜ ಹೇಳಬೇಕಂತಂದರೆ. ಮಸ್ಟ್ ವಿಸಿಟ್ ಅಂಡಮಾನ್. ಇದಾದಮೇಲೆ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಯಾವುದು ನಾರ್ತ್ ಬೇ ಐಲ್ಯಾಂಡ್ಗೆ. ಬಟ್ ನಮ್ಮ ಪ್ಲ್ಯಾನಲ್ಲಿ ನಮ್ಮ ಗೈಡು ಸ್ವಲ್ಪ ಚೇಂಜ್ ಮಾಡಿದರು. ನಾವು ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗ್ತಾ ಇಲ್ಲ, ನಿಮಗೆ ಡೈರೆಕ್ಟಾಗಿ ಪ್ಯಾರಾಸೀಲಿಂಗ್ಗೆ ಡೈರೆಕ್ಟಾಗಿ ನಿಮಗೆ ನಡುವೆನೇ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೀವು ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗಿ ಅಂತ ಹೇಳಿದರು. ಸೊ ನಾವು ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಹೋಗಿ ಅಲ್ಲಿಂದ ಹೋಗಿದ್ದು ಸೀದಾ ನಮಗೆ ಮತ್ತೆ ಒಂದು ಬೇರೆ ಫೆರಿಯಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಒಂದು ಅಂದರೆ ನಾವು ಯಾರ್ಯಾರು ಸೀಲಿಂಗ್ ಮಾಡ್ತಾ ಇದ್ದೀವಲ್ವ ಅವ್ರಿಗೆ ಕರ್ಕೊಂಡೋಗಿ ಅಲ್ಲಿ ಸ್ಟಾರ್ಟ್ ಆಯಿತು ನಮ್ಮದು. ಒಬ್ಬೊಬ್ಬರದೇ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದರೆ ಹೆದರಿಕೆ ಆಗ್ತಾಯಿತ್ತು ನನಗೆ ನಿಜ ಹೇಳಬೇಕಂತಂದರೆ. ಫಸ್ಟ್ ನನ್ನ ಹಸ್ಬೆಂಡ್ ಹೋದರು, ಬಟ್ ಇಷ್ಟು ಬ್ಯೂಟಿಫುಲ್ ಇತ್ತಂದರೆ ಅಯ್ಯೋ ನೋಡ್ಲಿಕ್ಕಂತೂ ಮಸ್ತಿತ್ತು. ಬಟ್ ನಾನು ಅನ್ಕೋತಾ ಇದ್ದೆ ಹೆದರಿಕೆ ಆಗ್ಬೋದಾ, ಅಲ್ಲಿಂದ ಬಿದ್ದುಬಿಟ್ರೆ ಹೇಗೆ ಏನೇನೋ ವಿಚಾರ ಬರ್ತಾಯಿತ್ತು ಮನಸ್ಸಲ್ಲಿ. ಬಟ್ ಅಲ್ಲಿ ಗೈಡು ಮತ್ತು ಅದೇ ಅಲ್ಲಿ ಹೆಲ್ಪರ್ಸ್ ಇದ್ದಲ್ಲ, ಅವ್ರು ಹೇಳಿದ್ರು ಏನೂ ಆಗೋಂಗಿಲ್ಲ ಮೇಡಮ್, ನೀವು ಆರಾಮಾಗಿ ಕೈ ಬಿಡಿ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತವೆ. ಆಮೇಲೆ ಅಲ್ಲಿ ಒಂದು ವಾಚ್ ಕಟ್ಟಿ ಫೋಟೋ ತಗೋಬೇಕಂದ್ರೆ 500+ ಕೊಡಬೇಕು. ಆಲ್ರೆಡಿ ಇದು ಪ್ಯಾರಾಸೀಲಿಂಗ್ಗೆ 3000+ ಇದೆ, 3500 ಸಮಥಿಂಗ್ 3000. ಸೊ ನಾವು ಮುಂಚೆನೇ ಎಲ್ಲ ಇದು ಬುಕ್ ಮಾಡಿದ್ದೀವಿ.
ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಆಕಾಶದಲ್ಲಿ ಒಬ್ಬರೇ ಹಾರಾಡಬೇಕಂತಂದರೆ, ಯಾಕಪ್ಪ ನಮಗೆ ರೆಕ್ಕೆ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಬಟ್ ಆದ್ರೂ ನಮಗೆ 3 ನಿಮಿಷಕ್ಕಾದ್ರೂ ಈ ಟೆಕ್ನಾಲಜಿ ಬಂದು ನಮಗೆ ಆ ಅನುಭವವನ್ನು, ಆ ಆನಂದವನ್ನು ಅನುಭವಿಸ್ಲಿಕ್ಕೆ ಸಿಗುತ್ತೆ. ನಿಜ ಹೇಳ್ಬೇಕಂತಂದರೆ ಏರೋಪ್ಲೇನಲ್ಲಿ ಹಾರಾಡೋದೇ ಬೇರೆ ಆಗುತ್ತೆ. ಹೀಗೆ ಹಕ್ಕಿಯಂತೆ ಒಬ್ಬೊಬ್ಬರೇ ಡೈರೆಕ್ಟಾಗಿ ಗಾಳಿಯಲ್ಲಿ ಅಷ್ಟು ಆಕಾಶದೆತ್ತ ಹೋಗಿ ಬರೋದು, ಅಯ್ಯೋ ತುಂಬ ಒಂದು ಸುಂದರವಾದ ಅನುಭವ ಅಷ್ಟೇ. ಅದನ್ನು ಅನುಭವಿಸೋರ್ಗೇ ಗೊತ್ತು. ನೋಡ್ಲಿಕ್ಕೂ ಅಷ್ಟೇ ಸುಂದರವಾಗಿತ್ತು. ವ್ಯೂ ಜೊತೆ ಆಕಾಶ, ನಾನು ಕೆಳಗಡೆ ನೋಡಲಿಲ್ಲ, ನನಗೆ ಹೆದರಿಕೆ ಇತ್ತು ಸ್ವಲ್ಪ. ಆ್ಯಕ್ಚುಲಿ ಅವ್ರು ಗೈಡ್ ಹೇಳಿದ್ದು ಕೈ ಬಿಡಿ ಮೇಡಮ್, ನೋ ಪ್ರಾಬ್ಲಮ್ ಅಂತ. ಬಟ್ ಸ್ಟಿಲ್ ನನ್ನ ಹಸ್ಬೆಂಡು ಬೇಡ ಬೇಡ ಸೊ ನಾವು ಸೇಫಾಗಿರೋದಲ್ವಾ, ನಾವು ಹಾಲಿಡೇಗೆ ಹೋದಾಗ ಎಷ್ಟು ಟ್ರ್ಯಾಜಿಡಿ ಆಗ್ತಾ ಇರ್ತವೆ. ಸೊ ತುಂಬ ಹೈಟಲ್ಲಿ ಬಿಡ್ತಾರೆ, ಅನಿಸುತ್ತೆ ಆಕಾಶನೇ ಮುಟ್ತಾ ಇದ್ದೀವಿ ಅಂತ. ಸೊ ಮಸ್ತ್ ಅನಿಸುತ್ತೆ ನಿಜ ಹೇಳ್ಬೇಕಂತಂದರೆ. ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ನೀವೆಲ್ಲರೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬಟ್ ಏಜ್ ಲಿಮಿಟ್ ಇದೆ ಇಲ್ಲಿನೂ. ನನ್ನ ಮಗನಿಗೆ ಅಲೌ ಮಾಡಲಿಲ್ಲ. ಬಿಲೋ 12, ಬಿಲೋ 14ಗೆ ಅಲೌಡ್ ಇಲ್ಲ. ಆಮೇಲೆ ಆಫ್ಟರ್ 15 ಅಲೌವ್ ಇಲ್ಲ. ಐ ಡೋಂಟ್, ನನಗೆ ಮ್ಯಾಕ್ಸಿಮಮ್ ಏಜ್ ಗೊತ್ತಿಲ್ಲ. ಬಟ್ ಯಾರಿಗಾದ್ರು ಹಾರ್ಟ್ ಪೇಷಂಟ್ ಇದ್ದರೆ, ಹೆದ್ರೋರಿದ್ದರೆ ಅವ್ರಿಗೆ ಅಲೌ ಮಾಡೋಂಗಿಲ್ಲ, ಮುಂಚೆನೇ ಹೇಳ್ತಾರೆ. ಮತ್ತು ಸೈನು ಮಾಡಿಸ್ಕೋತಾರೆ, ಏನೇ ಪ್ರಾಬ್ಲಮ್ ಆದರೂ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಇದಕ್ಕೆಲ್ಲನೂ. ಬಟ್ ಮಸ್ತಾಗಿತ್ತು ನಿಜ ಹೇಳ್ಬೇಕಂತೆ. ಸೂಪರ್ ಎಕ್ಸ್ಪೀರಿಯನ್ಸ್, ಸೂಪರ್ ಅಂದರೆ ಸೂಪರ್ ಎಕ್ಸ್ಪೀರಿಯನ್ಸ್. ಎಂಜಾಯ್ ಮಾಡಿದ್ದೀವಿ. ಸೊ ಮುಂದೆ ಇಲ್ಲಿಂದ ಹೊರಟಿದ್ದು ನಮ್ಮ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ಆಕಾಶದಲ್ಲಿ ಹಾರಾಡಿದ್ದೀವಿ ಹಕ್ಕಿಯಂತೆ. ಇವಾಗ ತೇಲಾಡಲಿಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಿ ತೇಲಾಡ್ತಾ ಇದ್ದೀವಿ ಈಗ? ನಾರ್ತ್ ಬೇ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ಫಿಶ್ಗಳ ಜೊತೆ ನಾವು ಪಾತಾಳ ಲೋಕಕ್ಕೆ ಹೋಗಿ ಬರಲಿಕ್ಕೆ ರೆಡಿ ಇದ್ದೀವಿ. ಅಲ್ಲಿ ಕೂಡ ನಮಗೆ ಇದೆ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇದೆ, 3,500 ಈಚ್ ಅಂತ ಇದೆ. ಆಲ್ರೆಡಿ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದೀವಿ. ಅವರು ಸ್ಟಾರ್ಟಿಂಗಲ್ಲಿ ಒಂದು 10-15 ಮಿನಿಟ್ಸ್ ನಮಗೆ ಹೇಳ್ಕೊಡ್ತಾರೆ, ಹೇಗೆ ಅದೇ ಬ್ರೀದಿಂಗ್ ಹೆಂಗೆ ಮಾಡಬೇಕು, ಏನು ಅಂತ ಎಲ್ಲ ಹೇಳ್ಕೊಡ್ತಾರೆ. ಡ್ರೆಸ್ಸಸ್ ಕೊಡ್ತಾರೆ. ಮತ್ತು ಅದಾದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕೂಡ ಎಲ್ಲ ಕಡೆಯೂ ಇಲ್ಲಿ 500+ ಅಂದರೆ 500 ಎಕ್ಸ್ಟ್ರಾ ಕೊಟ್ಟರೆ ಅವರೇ ಒಂದು ಫೋಟೋಗ್ರಫಿ ಮಾಡಿಕೊಡ್ತಾರೆ. ಸೊ ನಾವೆಲ್ಲಿ ಆಲ್ರೆಡಿ ಎಲ್ಲ ಕಡೆಯೂ ಟಿಕೆಟ್ ಬುಕ್ಕು, ನಾವು 4 ಮೆಂಬರ್ಸ್ ಫ್ಯಾಮ್ಲಿ ಅಂತ ನಾವು ಪಾತಾಳ ಲೋಕದಲ್ಲಿ ಒಬ್ಬರಿಗೇ ಕೊಡಿಸಿದ್ದೀವಿ. ನನ್ನ ಮಗಳು ಹೋಗಿದ್ಲು, ಆವಾಗ ಅವಳ ಜೊತೆ ಒಂದು ಸ್ವಲ್ಪ ಫೋಟೋಸು ವಿಡಿಯೋಸು ಅವಳಿಗಿದೆ. ಬಾಕಿ ನಾವೆಲ್ಲ ಅನುಭವಿಸಿ ಬಂದೀವಿ ಅಷ್ಟೇ, ಆನಂದಿಸಿ ಬಂದೀವಿ. ಅದರ ಒಂದು ಸೆರೆ ಹಿಡ್ದಿಲ್ಲ ಅಷ್ಟೇ. ಈಗ ಹೋಗ್ತಾ ಇರೋದು ನಾರ್ತ್ ಬೇ ಐಲ್ಯಾಂಡ್ಗೆ. ಅದು ತುಂಬ ಸಖತ್ ಚೆನ್ನಾಗಿದೆ. ಅಲ್ಲಿನೂ ಲೈಟ್ ಹೌಸ್ ಇತ್ತು, ದೊಡ್ಡ ಲೈಟ್ ಹೌಸ್ ಅಲ್ಲಿನೂ. ಬಟ್ ನಾವಲ್ಲಿ ಲೈಟ್ ಹೌಸ್ಗೆ ಹೋಗಲಿಲ್ಲ, ಆಲ್ರೆಡಿ ಟಯರ್ಡ್ ಆಗಿತ್ತು. ಸೊ ಅಲ್ಲಿ ಹೋಗಿದ್ದು ನಾವು ಪಾತಾಳ ಲೋಕಕ್ಕಷ್ಟು ಹೋಗಿ ಫಿಶ್ಗಳನ್ನ, ಒಂದು ಜಲಚರಗಳನ್ನು ನೋಡಿಕೊಂಡು ಬಂದಿವಿ. ಅದು ಕೂಡ ಕಾರಲ್ ಐಲ್ಯಾಂಡ್ ಇದೆ. ಇಷ್ಟು ಚೆನ್ನಾಗಿ ಕಾರಲ್ಸ್ ಇದ್ದಾವೆ ಅಲ್ಲಿ. ನಾರ್ತ್ ಬೇ ಐಲ್ಯಾಂಡ್ಗೆ ಸಖತ್ ಕಾರಲ್ಸ್ ಇದೆ. ನನಗೆ ಅನ್ಸಿದ ಮಟ್ಟಿಗೆ ನಾರ್ತ್ ಬೇ ಐಲ್ಯಾಂಡ್ಗೆ ಹೋದರೆ ಅಲ್ಲಿ ನಿಮ್ಗೆ ಏನಾದರೂ ಮುತ್ತಿನ ಐಟಮ್ಸು, ಶೆಲ್ ಐಟಮ್ಸು ಶಾಪಿಂಗ್ ಮಾಡಬೇಕಂದ್ರೆ ಮಾಡಿ. ಯಾಕಂದರೆ ನಾನು ಅಲ್ಲಿ ನೋಡ್ಕೊಂಡು ಎಲ್ಲ ಕಡೆ ನೋಡ್ತಾ ಇದ್ದೆ. ಲಾಸ್ಟ್ ನಮಗೆ ಶಾಪಿಂಗ್ ಡೇ ಇತ್ತು. ಸೊ ಬಟ್ ನನಗೆ ನಾರ್ತ್ ಬೇ ಐಲ್ಯಾಂಡಲ್ಲಿ ಸ್ವಲ್ಪ ರೇಟ್ಸ್ ಎಲ್ಲ ಓಕೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ರೇಟ್ಸು, ನೀವು ಬಾರ್ಗನಿಂಗು ಮಾಡ್ಬೋದು. ಚೆನ್ನಾಗಿತ್ತು ರೇಟ್ಸು. ಆಮೇಲೆ ಇಲ್ಲಿನೂ ನಮ್ಮದು ಪ್ಯಾರಾಸೈಲಿಂಗ್ ಫೋಟೋಸ್ ಇದ್ದಾವೆ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು, ಇದು ನಾರ್ತ್ ಬೇ ಐಲ್ಯಾಂಡ್ ಸಮೀಪದ ಫೋಟೋಸು. ಓಕೆ, ನಾವು ನಾರ್ತ್ ಬೇ ಐಲ್ಯಾಂಡ್, ಈ ಐಲ್ಯಾಂಡಿಂದನೇ ನಮ್ಮ ಇಂಡಿಯಾದು 20 ರೂಪಿ ನೋಟ್ ಇದೆಯಲ್ಲ, ಈ ಐಲ್ಯಾಂಡಿದ ಫೋಟೋ ಅದು ಬ್ಯಾಕ್ ಸೈಡ್ ಇರೋದು. ಸೊ ನನ್ನ ಹಸ್ಬೆಂಡು, ಮಗಳು, ಅವ್ರದ್ದು ಫೋಟೋಸ್ ಇದ್ದಾವೆ. ನನ್ನ ಮಗಳ ಜೊತೆ ಅಷ್ಟೇ ವಿಡಿಯೋ ಇದೆ. ಸೊ ಬ್ಯೂಟಿಫುಲ್ ಇದೆ. ಇದು ಒಂಥರದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಅದೇ ಹೇಳಿದ್ನಲ್ಲ, ಬ್ರೀತಿಂಗ್ ಟೆಕ್ನಿಕ್ಸ್ ಅವ್ರು ಹೇಳ್ಕೊಡ್ತಾರೆ. ಅದಾದಮೇಲೆ ನಮ್ಮನ್ನ ಒಳಗೆ ಕರ್ಕೊಂಡು ಹೋಗೋದು. ಸೊ ನಿಮಗೆ ಆಗಲಿಲ್ಲ, ಅದು ಮಾಡಲಿಕ್ಕಾಗಲಿಲ್ಲ ಅಂತಂತಂದರೆ ನೀವು ಕ್ವಿಟ್ ಮಾಡ್ಬೋದು. ಗೈಡ್ ಮಾಡೋ ಟೈಮಲ್ಲೇ ಕ್ವಿಟ್ ಮಾಡ್ಬೋದು. ಎನಿ ಟೈಮ್ ಅವ್ರು ಸ್ವಲ್ಪ ಸೈನ್ಸ್ ಇದ್ದಾವೆ, ಅಲ್ಲಿ ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ.
ಸೊ ಚಿಕ್ಕ ಮೀನಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಪ್ಯಾರೆಟ್ ಮೀನು ಮತ್ತು ಕಲರ್ಫುಲ್ ಮೀನ್ಸು, ಅಯ್ಯೋ ನಾವು ನೋಡಿಲ್ಲ ಅಂಥದ್ದೆಲ್ಲ. ಅದು ನೋಡೋಕ್ಕಿಂತ ಅದ್ರ ಜೊತೆ ಸ್ವಿಮ್ ಮಾಡೋದಿದೆಯಲ್ಲ, ಅದ್ರ ಜೊತೆ ಆಮೇಲೆ ಅವೆಲ್ಲ ಕೈ ಹಿಂಗೆ ಸ್ವಲ್ಪ ಕೈ ಅಲುಗಾಡ್ಸಿದ್ರೆ ಸಾಕು, ಏನೋ ಫುಡ್ಡು ಸಿಗ್ತಾಯಿದೆ ಅಂತ ಬರ್ತವೆ. ಅದು ಹೇಳ್ಕೊಡ್ತಾರೆ ಅವರು. ಅದು ಆವಾಗ ನಮ್ಮ ಕೈಗೆ ಟಚ್ಚಾಗಿ ಹೋಗ್ತವೆ. ತುಂಬ ಚೆನ್ನಾಗಿತ್ತು. ಇದು ಕೋರಲ್ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ, ಸೂಪರಾಗಿ ಕೋರಲ್ ಸಿಗ್ತಾಯಿತ್ತು. ನನ್ನ ಮಗನಿಗೆ ಇದು ಯಾವುದೂ ಸ್ಪೋರ್ಟ್ಸ್ ಸಿಕ್ಕಿಲ್ಲ, ಒಂದೇ ಸಿಕ್ಕಿದ್ದು ಸ್ಪೀಡ್ ಬೋಟು. ಸೊ ಅವ್ನು ಫುಲ್ ಹ್ಯಾಪಿ ಇದ್ದ, ಸ್ಪೀಡ್ ಬೋಟ್ಗೆ ಹೋಗ್ಲಿಕ್ಕೆ ಹ್ಯಾಪಿ ಇದ್ದ. ಸೊ ಮಾಡಿ ಬಂದಮೇಲೆ ಅವನಷ್ಟು ಖುಷಿ ಪಟ್ಟವ್ರು, ನಾವು ಇಷ್ಟೆಲ್ಲ ಅನುಭವಿಸಿದ್ರು ಅವನಷ್ಟು ಖುಷಿ ಪಟ್ಟವ್ರು ಯಾರಿಲ್ಲ. ಸ್ಪೀಡ್ ಬೋಟಲ್ಲಿ ಅವ್ನು ಹೋಗಿ ಬಂದ. ಸೊ ಇದು ನಮಗೆ ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇ ಮತ್ತೆ ನಾವು ಏನು ಅಡ್ವೆಂಚರ್ ಮಾಡಿದ್ದೀವಿ, ಎಲ್ಲಿ ಹೋಗಿದ್ದೀವಿ ಅಂತ ನೋಡಲಿಕ್ಕೆ ನಮ್ಮ ನೆಕ್ಸ್ಟ್ ಪಾರ್ಟ್ಗೆ ಕಾಯಿರಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್. ಡೇ 3 ಅಂಡಮಾನ್ ನೋಡೋಣ ಇದು ನಾಳೆ.